ನಮ್ಮ ತಾಲೂಕಿಗೆ ಬಂದಿದ್ದೀರಾ ಮತ್ತು ಜಾತ್ರೆ ವಿಶೇಷತೆ ಏನು ನಿಮ್ಗೆ ಅನುಕೂಲ? ಅಕ್ಕಪಡೆ ಇನಾಗ್ರೇಷನ್ ಆಗಿ ಜನವರಿ 3 ಇನಾಗ್ರೇಷನ್ ಆಯಿತು. ಇದರ ಏನು ಉದ್ದೇಶ ಅಂತಂದರೆ ಮಹಿಳೆಯರಿಗೂ ಮತ್ತು ಮಕ್ಕಳಿಗೆ ನಾವು ಸಬಲೀಕರಣ ಜಾಸ್ತಿ ಹೆಣ್ಮಕ್ಳು ಮತ್ತು ಮಹಿಳೆಯರು ತುಂಬ ಜನ ಬಂದಿರ್ತಾರೆ. ಅವ್ರ ಮೇಲೆ ಗಂಡು ಮಕ್ಕಳೆಲ್ಲನೂ ರ್ಯಾಗಿಂಗ್ ಮಾಡೋದು, ಚುಡಾಯಿಸೋದು, ಮತ್ತು ಏನಾದರೂ ಅವು ಕೊಡ್ಸಕ್ಕೆ ಬರೋದು ಅವೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಅದ್ರ ಬಗ್ಗೆನೇ ನಾವು ಅರಿವು ಮೂಡಿಸ್ತಾ ಇರ್ತೀವಿ. ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಯಾರ ಜೊತೆಯಿಂದ ಅವ್ರ ಜೊತೆಲೆಲ್ಲ ಬೈಕಲ್ಲೆಲ್ಲ ಹೋಗಬಾರ್ದು. ಹೋದರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ, ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಒಳಗಾಗ್ತಾರೆ ಅಂತಂದು ನಮ್ಮ ಇಡೀ ಕರ್ನಾಟಕದಲ್ಲೇ ಮಾಡಿರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮೇಡಮ್ ಅವರು ನಮ್ಮ ಎಲ್ಲೇ ಜಾತ್ರೆಗಳಾಗಲಿ ನಮ್ಮ ಡಿಸ್ಟಿಕ್ಕಲ್ಲಿ ಯಾವ ಥರ ಜಾತ್ರೆಗಳಾದ್ರೂ ಅಷ್ಟೇ ತುಂಬ ಜನ ಇರ್ತಾರೆ. ಅಂಥ ಕಡೆ ಹೋಗ್ಬಿಟ್ಟು ನಾವು ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ತುಂಬ ಅನುಕೂಲವಾಗಿರುವಂತಹ ಜಾಗೃತಿಗಳನ್ನು ಮೂಡಿಸ್ತಾ ಇರ್ತೀವಿ ಸರ್. ಮೇಡಮ್, ಜಿಲ್ಲೆ ಮಾತ್ರ ತಾಲೂಕು ಮಟ್ಟದಲ್ಲಿ ಇಲ್ಲ? ತಾಲೂಕು ಮಟ್ಟದಲ್ಲಿ ಇಲ್ಲ, ಆಲ್ ಡಿಸ್ಟಿಕ್ ಸರ್. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ನಮ್ಮ ಡಿಸ್ಟಿಕಲ್ಲಿ ಎಲ್ಲೇ ಜಾತ್ರೆಗಳಾಗಲಿ, ಜಾಸ್ತಿ ಜನಸಂದಡಿ ಆಗಲಿ, ಎಲ್ಲ ಕಡೆ ಯಾವ್ಯಾವ ಇರುತ್ತೆ ಆ ಕಡೆ ಹೋಗ್ತೀವಿ. ಮತ್ತು ನಮಗೆ ತಿಂಗಳಿಗೆ ಅಂತ ಒಂದೊಂದು ದಿನಕ್ಕೆ ಒಂದೊಂದು ತಾಲೂಕು ನಮಗೆ ಕೊಟ್ಟಿದ್ದಾರೆ. ಅಲ್ಲಲ್ಲಿ ಹೋಗ್ಬಿಟ್ಟು ಕಾಲೇಜು, ಜಿಲ್ಲಾ ಪಂಚಾಯತಿಗಳಿಗೆ ಹೋಗ್ತೀವಿ, ಮತ್ತು ಇದ್ಯಾವುದು ತಾಲೂಕು ಪಂಚಾಯತಿಗಳಿಗೆ ಹೋಗ್ತೀವಿ. ಇಲ್ಲಿ ಕಾಲೇಜಸ್ಸು, ಸ್ಕೂಲ್ಸು, ಹಾಸ್ಟೆಲ್ಸು, ಅಂಬೇಡ್ಕರ್ ವಸತಿ ನಿಲಯಗಳು, ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಸು, ಎಲ್ಲ ಕಡೆನೂ ಹೋಗಿ ಅವೇರ್ನೆಸ್ ಮೂಡಿಸ್ತಾ ಇರ್ತೀವಿ ಸರ್. ನನ್ನ ಹೆಸರು ಮಮತಾ ಅಂತ. ಮಮತಾ ಅಕ್ಕಪಡೆ ಕಮಾಂಡರ್ಸು. ಮತ್ತು ಹೆಲ್ಪ್ಲೈನ್ಸ್ ನಂಬರು ಅಷ್ಟೇ, 18 ವರ್ಷ ಮೇಲೆ ಪಟ್ಟ ಮಹಿಳೆಯರಿಗೆ 181 ಅಂತ ಹೆಲ್ಪ್ಲೈನ್ ನಂಬರ್ ಇರುತ್ತೆ. ಮತ್ತು ಚೈಲ್ಡ್ ಅವ್ರಿಗೆ ಚೈಲ್ಡ್ ಮ್ಯಾರೇಜ್ ಬಗ್ಗೆ, ಪೋಕ್ಸೋ ಕೇಸ್ ಬಗ್ಗೆ, ಬಾಲ್ಯ ವಿವಾಹ ಬಗ್ಗೆ ಎಲ್ಲನೂ ನಾವು ತಿಳಿಸ್ತಾ ಇರ್ತೀವಿ. ಅವ್ರಿಗೆ ಬಂದು 18 ವರ್ಷ ಒಳಗಡೆ ಇರೋರು ಬಂದು 1098 ಅಂತ ಅವ್ರದ್ದು ಸಹಾಯವಾಣಿ ಇದೆ. ಅದಕ್ಕೆ ಕಾಲ್ ಮಾಡಿ ಅವರು ಏನೇ ರೀಸನ್ ಇರಲೋ ಅದು ಕಂಪ್ಲೇಂಟ್ ಮಾಡ್ಬೋದು.